ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಪ್ರತಿ ಬಾರಿಯೂ ನಂದನವನ ನೀರಿನಿಂದ ಆವೃತಗೊಳ್ಳುತ್ತದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಳೆ ಬಂದರೆ ಮಳೆಯ ನೀರಿನ ರಭಸಕ್ಕೆ ಮಹದೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರಿಸಲು ಅಗ್ರೋದಕವನ್ನ ತರುವ ನಂದನವನದ ಮಜ್ಜನ ಬಾವಿ ಸಂಪೂರ್ಣ ನೀರಿನಿಂದ ಆವೃತವಾಗಿದ್ದಾಗಲೆಲ್ಲ ಅರ್ಚಕರು ಮತ್ತೊಂದು ಬಾವಿಯಿಂದ ಜಲವನ್ನು ತಂದು ಪೂಜೆಯನ್ನು ನೆರವೇರಿಸುವ ಸನ್ನಿವೇಶ ಎದುರಾಗಿದೆ. ಮಹದೇಶ್ವರ ಬೆಟ್ಟದ ಮಜ್ಜನ ಬಾವಿಯ ಪ್ರದೇಶಕ್ಕೆ ಕೊಳಚೆ ನೀರು ಸೇರಿರುವುದರಿಂದ ಈ ಸನ್ನಿವೇಶದಲ್ಲಿ ಅರ್ಚಕರು ಎರಡೆರಡು ಬಾರಿ ಸ್ನಾನ ಮಾಡಿ ಪೂಜೆಗೆ ತೆರಳುವ ಸನ್ನಿವೇಶ ಉಂಟಾಗುತ್ತದೆ. ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗುತ್ತಿದೆ. ಇದುವರೆಗೂ ಅಧಿಕಾರಿಗಳು ಒಳಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಳಚೆ ನೀರು ದೇಗುಲದ ಆವರಣದಲ್ಲಿ ನಿಲ್ಲದಂತೆ ಕ್ರಮ ವಹಿಸಿಲ್ಲ ಎನ್ನುವ ದೂರು ಕೇಳಿಬರುತ್ತಿದೆ. ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಾಧಿಕಾರದ ಕಾರ್ಯದರ್ಶಿ ರಘುರವರು ಪ್ರತಿ ಬಾರಿಯೂ ಮಳೆ ಬಂದಾಗ ಮಜ್ಜನ ಬಾವಿ ಮುಳುಗಡೆಯಾಗುವುದನ್ನು ತಪ್ಪಿಸಿ ಮಳೆಯ ನೀರನ್ನು ಬೇರೆಡೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಈ ಹಿಂದೆ ಹಲವು ಬಾರಿ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಮಜ್ಜನ ಬಾವಿಯ ನೀರು ಕಲುಷಿತಗೊಳ್ಳುವುದರ ಬಗ್ಗೆ ಬಿತ್ತರಗೊಂಡಿತ್ತು. ಪ್ರತಿ ಬಾರಿಯೂ ಮಳೆ ಬಂದಾಗ ನಂದನವನ ಪ್ರದೇಶ ಮಳೆಯ ನೀರಿನ ಆವೃತಗೊಳ್ಳುತ್ತದೆ. ಇದನ್ನು ತಪ್ಪಿಸಲು ಒಂದು ಬೃಹತ್ ಇಂಗು ಗುಂಡಿಯನ್ನು ಸ್ಥಾಪಿಸಬಹುದು. ಇದರಿಂದಲೂ ಕೂಡ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಇಲ್ಲವೇ ಪಕ್ಕದಲ್ಲಿರುವ 2 ಬೃಹತ್ ಕಲ್ಯಾಣಿ ಕೊಳ ನಿರ್ಮಿಸುವುದಕ್ಕೆ ಅಲ್ಲಿಗೆ ಮಳೆ ನೀರು ಸರಾಗವಾಗಿ ಹೋಗಿ ಸೇರುವುದಕ್ಕೆ ಅನುಕೂಲ ಮಾಡಬಹುದಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಪ್ರತಿ ಬಾರಿಯೂ ನಂದನವನ ನೀರಿನಿಂದ ಆವೃತಗೊಳ್ಳುತ್ತದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಳೆ ಬಂದರೆ ಮಳೆಯ ನೀರಿನ ರಭಸಕ್ಕೆ ಮಹದೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರಿಸಲು ಅಗ್ರೋದಕವನ್ನ ತರುವ ನಂದನವನದ ಮಜ್ಜನ ಬಾವಿ ಸಂಪೂರ್ಣ ನೀರಿನಿಂದ ಆವೃತವಾಗಿದ್ದಾಗಲೆಲ್ಲ ಅರ್ಚಕರು ಮತ್ತೊಂದು ಬಾವಿಯಿಂದ ಜಲವನ್ನು ತಂದು ಪೂಜೆಯನ್ನು ನೆರವೇರಿಸುವ ಸನ್ನಿವೇಶ ಎದುರಾಗಿದೆ. ಮಹದೇಶ್ವರ ಬೆಟ್ಟದ ಮಜ್ಜನ ಬಾವಿಯ ಪ್ರದೇಶಕ್ಕೆ ಕೊಳಚೆ ನೀರು ಸೇರಿರುವುದರಿಂದ ಈ ಸನ್ನಿವೇಶದಲ್ಲಿ ಅರ್ಚಕರು ಎರಡೆರಡು ಬಾರಿ ಸ್ನಾನ ಮಾಡಿ ಪೂಜೆಗೆ ತೆರಳುವ ಸನ್ನಿವೇಶ ಉಂಟಾಗುತ್ತದೆ. ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗುತ್ತಿದೆ. ಇದುವರೆಗೂ ಅಧಿಕಾರಿಗಳು ಒಳಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಳಚೆ ನೀರು ದೇಗುಲದ ಆವರಣದಲ್ಲಿ ನಿಲ್ಲದಂತೆ ಕ್ರಮ ವಹಿಸಿಲ್ಲ ಎನ್ನುವ ದೂರು ಕೇಳಿಬರುತ್ತಿದೆ. ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಾಧಿಕಾರದ ಕಾರ್ಯದರ್ಶಿ ರಘುರವರು ಪ್ರತಿ ಬಾರಿಯೂ ಮಳೆ ಬಂದಾಗ ಮಜ್ಜನ ಬಾವಿ ಮುಳುಗಡೆಯಾಗುವುದನ್ನು ತಪ್ಪಿಸಿ ಮಳೆಯ ನೀರನ್ನು ಬೇರೆಡೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಈ ಹಿಂದೆ ಹಲವು ಬಾರಿ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಮಜ್ಜನ ಬಾವಿಯ ನೀರು ಕಲುಷಿತಗೊಳ್ಳುವುದರ ಬಗ್ಗೆ ಬಿತ್ತರಗೊಂಡಿತ್ತು. ಪ್ರತಿ ಬಾರಿಯೂ ಮಳೆ ಬಂದಾಗ ನಂದನವನ ಪ್ರದೇಶ ಮಳೆಯ ನೀರಿನ ಆವೃತಗೊಳ್ಳುತ್ತದೆ. ಇದನ್ನು ತಪ್ಪಿಸಲು ಒಂದು ಬೃಹತ್ ಇಂಗು ಗುಂಡಿಯನ್ನು ಸ್ಥಾಪಿಸಬಹುದು. ಇದರಿಂದಲೂ ಕೂಡ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಇಲ್ಲವೇ ಪಕ್ಕದಲ್ಲಿರುವ 2 ಬೃಹತ್ ಕಲ್ಯಾಣಿ ಕೊಳ ನಿರ್ಮಿಸುವುದಕ್ಕೆ ಅಲ್ಲಿಗೆ ಮಳೆ ನೀರು ಸರಾಗವಾಗಿ ಹೋಗಿ ಸೇರುವುದಕ್ಕೆ ಅನುಕೂಲ ಮಾಡಬಹುದಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಪ್ರತಿ ಬಾರಿಯೂ ನಂದನವನ ನೀರಿನಿಂದ ಆವೃತಗೊಳ್ಳುತ್ತದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಳೆ ಬಂದರೆ ಮಳೆಯ ನೀರಿನ ರಭಸಕ್ಕೆ ಮಹದೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರಿಸಲು ಅಗ್ರೋದಕವನ್ನ ತರುವ ನಂದನವನದ ಮಜ್ಜನ ಬಾವಿ ಸಂಪೂರ್ಣ ನೀರಿನಿಂದ ಆವೃತವಾಗಿದ್ದಾಗಲೆಲ್ಲ ಅರ್ಚಕರು ಮತ್ತೊಂದು ಬಾವಿಯಿಂದ ಜಲವನ್ನು ತಂದು ಪೂಜೆಯನ್ನು ನೆರವೇರಿಸುವ ಸನ್ನಿವೇಶ ಎದುರಾಗಿದೆ. ಮಹದೇಶ್ವರ ಬೆಟ್ಟದ ಮಜ್ಜನ ಬಾವಿಯ ಪ್ರದೇಶಕ್ಕೆ ಕೊಳಚೆ ನೀರು ಸೇರಿರುವುದರಿಂದ ಈ ಸನ್ನಿವೇಶದಲ್ಲಿ ಅರ್ಚಕರು ಎರಡೆರಡು ಬಾರಿ ಸ್ನಾನ ಮಾಡಿ ಪೂಜೆಗೆ ತೆರಳುವ ಸನ್ನಿವೇಶ ಉಂಟಾಗುತ್ತದೆ. ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗುತ್ತಿದೆ. ಇದುವರೆಗೂ ಅಧಿಕಾರಿಗಳು ಒಳಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಳಚೆ ನೀರು ದೇಗುಲದ ಆವರಣದಲ್ಲಿ ನಿಲ್ಲದಂತೆ ಕ್ರಮ ವಹಿಸಿಲ್ಲ ಎನ್ನುವ ದೂರು ಕೇಳಿಬರುತ್ತಿದೆ. ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಾಧಿಕಾರದ ಕಾರ್ಯದರ್ಶಿ ರಘುರವರು ಪ್ರತಿ ಬಾರಿಯೂ ಮಳೆ ಬಂದಾಗ ಮಜ್ಜನ ಬಾವಿ ಮುಳುಗಡೆಯಾಗುವುದನ್ನು ತಪ್ಪಿಸಿ ಮಳೆಯ ನೀರನ್ನು ಬೇರೆಡೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಈ ಹಿಂದೆ ಹಲವು ಬಾರಿ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಮಜ್ಜನ ಬಾವಿಯ ನೀರು ಕಲುಷಿತಗೊಳ್ಳುವುದರ ಬಗ್ಗೆ ಬಿತ್ತರಗೊಂಡಿತ್ತು. ಪ್ರತಿ ಬಾರಿಯೂ ಮಳೆ ಬಂದಾಗ ನಂದನವನ ಪ್ರದೇಶ ಮಳೆಯ ನೀರಿನ ಆವೃತಗೊಳ್ಳುತ್ತದೆ. ಇದನ್ನು ತಪ್ಪಿಸಲು ಒಂದು ಬೃಹತ್ ಇಂಗು ಗುಂಡಿಯನ್ನು ಸ್ಥಾಪಿಸಬಹುದು. ಇದರಿಂದಲೂ ಕೂಡ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಇಲ್ಲವೇ ಪಕ್ಕದಲ್ಲಿರುವ 2 ಬೃಹತ್ ಕಲ್ಯಾಣಿ ಕೊಳ ನಿರ್ಮಿಸುವುದಕ್ಕೆ ಅಲ್ಲಿಗೆ ಮಳೆ ನೀರು ಸರಾಗವಾಗಿ ಹೋಗಿ ಸೇರುವುದಕ್ಕೆ ಅನುಕೂಲ ಮಾಡಬಹುದಾಗಿದೆ.